ಅಂತ ನಮ್ಮ ವೈಫ್ ಗಾಯತ್ರಮ್ಮ ಅಂತ ಹೇಳ್ಬಿಟ್ಟು, ನಮ್ದು ಚಿಂತಾಮಣಿ. ನಾವು ತೆಲುಗಲ್ಲಿ ಕಾಗಿತಂ ಪಡಲು ಅಂತ ಹೇಳ್ಬಿಟ್ಟು ಒಂದು ಚಲನಚಿತ್ರವನ್ನ ಮಾಡಿದ್ದೀವಿ. ಕೆಲವೇ ದಿನಗಳಲ್ಲಿ ಇವತ್ತಿನ ದಿವಸ ಒಂದು ವಿಡಿಯೋ ಸಾಂಗ್ಸ್ ಅನ್ನ ಬಿಡ್ತಾ ಇದ್ದೀವಿ. ದಯವಿಟ್ಟು ಪತ್ರಕರ್ತರಿಗೆ ನಮಸ್ತೆ. ಎಲ್ಲರೂ ನಮ್ಗೆ ಸಹಕರಿಸ್ಬೇಕು, ಎಲ್ಲ ನ್ಯೂಸ್ ಅಲ್ಲೂ ಬರಬೇಕು ಅಂತೇಳಿ ನಿಮ್ಮನ್ನು ನಾವು ಕೇಳ್ತಾ ಇದ್ದೀವಿ. ಮತ್ತೆ ಕೆಲವೇ ದಿನಗಳಲ್ಲಿ ಸಿನಿಮಾನು ಥಿಯೇಟರ್ ಅಲ್ಲಿ ಬರೋ ತರ ಪ್ರಯತ್ನ ಮಾಡ್ತಾ ಇದ್ದೀವಿ. ಕಾಗಿತಂ ಪಡಲು ಅಂತ, ಕಾಗಿತಂ ಪಡಲು ಪಡಲು ಅಂದ್ರೆ ಪೇಪರ್ ಬೋಟು ಅಂತ ಕನ್ನಡದಲ್ಲಿ ಪಡವಲು. ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಬರುತ್ತೆ, ಟ್ರೈಲರ್ ಬಿಟ್ಟಿದ್ದೀವಿ. ಏನು ಪ್ರೊಡ್ಯೂಸರ್ ಗಾಯತ್ರಮ್ಮ ನೀನಪ್ಪ ಅಂತ ಸಾಮಾನ್ಯ ಜನರು ಕೂಡ ಚಲನಚಿತ್ರ ಮಂಡಿಯಲ್ಲಿ ಬೆಳೀಬಹುದು. ಎಷ್ಟೋ ಜನ ಹೇಳ್ತಾ ಇರ್ತಾರೆ ಸಿನಿಮಾ ಫೀಲ್ಡ್ ಅಲ್ಲಿ ಚೆನ್ನಾಗಿಲ್ಲ, ಹೋಗಿದ್ರೆ ಹಾಕಿದ್ರೆ ಹಿಂದೆ ಬರೋದಿಲ್ಲ, ನಮ್ಗೆಲ್ಲ ಯಾಕೆ ಬ್ಯಾಕ್ ಗ್ರೌಂಡ್ ಇರ್ಬೇಕು, ಅದು ಇದು ಎಲ್ಲ ಸುಳ್ಳು. ನಾನು ಅದರಲ್ಲಿ ಸಹಾಯಕ ನಿರ್ದೇಶನ ಕೆಲಸ ಮಾಡಿದ್ದೀನಿ. ಏನಪ್ಪಾ ಅಂದ್ರೆ ಗ್ರಾಮೀಣ ಸೊಗಡು ಒಂದು ಆಪರ್ಚುನಿಟಿ ಬಂತು, ನಾವು ಕನ್ನಡದಲ್ಲೇ ಮಾಡ್ಬೇಕು ಅನ್ಕೊಂಡ್ರಿ, ತೆಲುಗುದಲ್ಲಿ ಒಳ್ಳೆ ಅವಕಾಶ ಸಿಕ್ತು, ಆಯ್ತು. ಮತ್ತೆ ಅದನ್ನೇ ನಾವು ಕನ್ನಡದಲ್ಲಿ ಕೂಡ ಡಬ್ ಮಾಡೋಣ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಒಳ್ಳೆ ತಾರಾಗಣ. ನೀವು ತೆಲುಗುದಲ್ಲಿ RX100 ಮೂವಿ ನೋಡಿರ್ತೀರಾ, ನಿಮಗೆ ಗೊತ್ತಿರುತ್ತೆ. ಕಾರ್ತಿಕ್ ಅಂತ ಹೇಳ್ಬಿಟ್ಟು ಹೀರೋ, ಅವರ ತಮ್ಮ ಇದರಲ್ಲಿ ನಾಯಕನಾಗಿ ಮಾಡಿದ್ದಾರೆ. ಒಳ್ಳೆ ಅದ್ಭುತವಾಗಿ ಮೂಡಿ ಬಂದಿದೆ. ನಮ್ಮ ಪ್ರೆಸೆಂಟ್ ಜನರೇಷನ್ ಏನು ಪ್ರೇಮ ಕಥೆಯಲ್ಲಿ ಯಾವ ರೀತಿ ವಿಫಲ ಆಗಿರ್ತಾರೆ, ಅದರ ಒಂದು ಜಾತಿ ವಿವಾದಗಳು ಯಾವ ರೀತಿ ಇರುತ್ತೆ, ಅದನ್ನ ಬದಿಗೊತ್ತಿ ಯಾವ ರೀತಿ ಒಂದಾಗಬೇಕು ಪ್ರೇಮಿಗಳು, ಅದನ್ನ ನಮ್ಮ ಡೈರೆಕ್ಟರ್ ತುಕಾರಾಮ್ ಅಂತ ಫ್ರಂಟ್ ಕಟ್ಟಿಗೆ ಅದನ್ನ ನೀಟಾಗಿ ತೋರಿಸಿದ್ದಾರೆ. ಆ ಪ್ರತಿ ಹಳ್ಳಿಯಲ್ಲೂ ಕೂಡ ಹಳ್ಳಿನ ಸೊಗಡು ತಗೊಂಡು ಹಳ್ಳಿ ಭಾಷೆಯಲ್ಲಿ ಎಲ್ರಿಗೂ ಕೂಡ ಸಾಮಾನ್ಯ ರೀತಿಯಲ್ಲಿ ಅರ್ಥ ಆಗೋ ಭಾಷೆಯಲ್ಲಿ ಮಾಡಿದ್ದಾರೆ. ನಾವು ಅದನ್ನ ಕನ್ನಡಕ್ಕೂ ಕೂಡ ಡಬ್ ಮಾಡಿಸ್ತಾ ಇದ್ವಿ ಈಗಾಗಲೇ ಸಿನಿಮಾನ. ಇದೇ ತಿಂಗಳಲ್ಲೇ ಸಿನಿಮಾ ರಿಲೀಸ್ಗೆಲ್ಲ ಇಟ್ಕೊಂಡಿದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಮೋಷನ್ಸ್ಗೆ ಸಾಂಗ್ಸ್ ಎಲ್ಲ ರಿಲೀಸ್ ಮಾಡ್ತೀವಿ. ಸಾಂಗ್ಸ್ ತುಂಬಾ ಚೆನ್ನಾಗಿದಾವೆ. ಅದನ್ನೆಲ್ಲ T-Series, ನೀವು ಗೊತ್ತಲ್ಲ, T-Series ಅಂದ್ರೆ ದೊಡ್ಡ ಕಂಪನಿ ಅದು. ಅವ್ರು ಬಂದು ನಮ್ಮ ಮೂವಿನ ನೋಡಿ ಆ ಸಾಂಗ್ಸ್ ಎಲ್ಲ ಕೇಳಿ ಅವ್ರು ಪರ್ಚೇಸ್ ಮಾಡಿದ್ದಾರೆ. ನಮ್ಮ T-Series ಅವರು ಬಂದು ಸಾಂಗ್ಸ್ನೆಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಅವರು. ಸೊ ನಮ್ಗೆ ಈ ಬೆನ್ನಲ್ಲಿ ತೆಲುಗು ಚಲನಚಿತ್ರದಲ್ಲಿ ನಮ್ಗೆ ಶರವಣನ್ ಗೊತ್ತಿದ್ದಾರೆ, ಅವ್ರು ಕೂಡ ಬಂದು ಟ್ರೈಲರ್ ಲಾಂಚ್ ಮಾಡ್ಕೊಟ್ರು. ನಮ್ಗೆ ತುಂಬಾ ಚೆನ್ನಾಗಿದೆ, ಇದು ಬಿಡುಗಡೆ ಮಾಡಿ ಚೆನ್ನಾಗಿ ಓಡುತ್ತೆ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಸರ್ ಒಂದಂತೂ ಹೇಳ್ತೀನಿ, ಬೆಳೆಯೋದಕ್ಕೆ ಟ್ಯಾಲೆಂಟ್ ಬೇಕು, ಧೈರ್ಯ ಬೇಕು. ನಾವು ಖಂಡಿತ ಮಾಡ್ತೀವಿ ಅನ್ನೋ ಒಂದು ಮನಸ್ಸಿರ್ಬೇಕು. ಎಲ್ಲೂ ಕೋಟ್ಯಾಧಿಪತಿಗಳೆಲ್ಲ ಅವರು ಸಾಮಾನ್ಯ ಜನರು. ಅದನ್ನ ನಾವು ಮಾಡ್ಬೇಕು, ಇಂಥ ಫೀಲ್ಡ್ ಅಲ್ಲಿ ಬೆಳಿಬೇಕು ಅನ್ನೋ ರೀತಿಯಲ್ಲಿ ಮುಂದೆ ಬಂದ್ರು. ಇವಾಗ ಸಕ್ಸಸ್ ಕಾಣ್ತಾ ಇದ್ದಾರೆ, ತುಂಬಾ ಸಂತೋಷ ಆಯ್ತು. ನಮ್ಮ ಲೋಕಲ್ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನವರು. ಸೊ ಎಲ್ಲರೂ ಕೂಡ ದಯವಿಟ್ಟು ನೋಡಿ. ಸಾಂಗ್ಸ್ T-Series ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗಿದೆ. ಅವೆಲ್ಲ ಏನು ಲೋಕಲ್ ಸ್ಥಳೀಯರನ್ನ ಬೆಳೆಸಿ ಅಂತ ನಾವು ಮನವಿ ಮಾಡ್ಕೊಂತ ಇದೀವಿ. ಸೊ ನೆಕ್ಸ್ಟ್ ಇದಾದ ನಂತರ ಸಿನಿಮಾ ಕೂಡ ನಾವು ಪತ್ರಿಕೆಗೋಷ್ಠಿ ಮಾಡ್ತೀವಿ ಅಂತ ತಮ್ಮಲ್ಲಿ ಮಾತಾಡ್ತೀವಿ. ತೆಲುಗು ಮೂವಿ ತೆಗ್ದಿದ್ದಾರೆ ನಮ್ಮ ಸ್ನೇಹಿತರು, ತುಂಬಾ ಚೆನ್ನಾಗಿದೆ. ತುಂಬಾ ಕಷ್ಟ ಮತ್ತು ಇದರಿಂದ ಈ ಮೂವಿಯನ್ನು ತೆಗ್ದಿದ್ದಾರೆ. ತುಂಬಾ ಚೆನ್ನಾಗಿದೆ, ಎಲ್ಲ ಕುಟುಂಬ ಸಮೇತವಾಗಿ ನೋಡುವಂತ ಮೂವಿ ಇದು. ಈ ಮೂವಿಯಲ್ಲಿ ಬರ್ತಕ್ಕಂತ ಸನ್ನಿವೇಶಗಳು ಏನಂತಂದ್ರೆ, ಬಡತನ ಸಿರಿತನ ಹಿಂಗೆ. ಈಗ ಬಡವರು ಶ್ರೀಮಂತರು ವ್ಯತ್ಯಾಸ ಇದೆ. ಬಡವರು ನೋಡಿದ್ರೆ ಶ್ರೀಮಂತರಿಗೆ ಆಗಲ್ಲ. ಅದಕ್ಕೆ ಅದು ಸಮಾಜದಲ್ಲಿ ಇರಬಾರ್ದು, ಎಲ್ಲರೂ ಸಮಾನವಾಗಿರ್ಬೇಕು, ಅದು ಹೋಗ್ಬೇಕು ಅನ್ನೋದೇ ಉದ್ದೇಶ ಇಟ್ಕೊಂಡ್ಬಿಟ್ಟು ಈ ಸಮಾಜದಲ್ಲಿ ಬಡವ ಶ್ರೀಮಂತ ಅನ್ನೋದು ಏನೈತಿ ಅದು ಹೊರಟೋಗ್ಬೇಕು, ಎಲ್ಲರೂ ಸಮಾನವಾಗಿರ್ಬೇಕು, ಯಾವುದೇ ಭೇದ ಭಾವ ಇರಬಾರ್ದು, ಅದು ಉದ್ದೇಶ ಇಟ್ಕೊಂಡು ತೆಲುಗು ಮೂವಿಯಲ್ಲಿ ಒಳ್ಳೆ ಮೂವಿ, ಎಲ್ಲಾ ಸಮಾಜದಲ್ಲಿ ಎಲ್ಲರೂ ಕುಟುಂಬ ಸಮೇತವಾಗಿ ನೋಡುವಂತ ಒಂದು ಒಳ್ಳೆ ಸುಂದರವಾದ ಚಲನಚಿತ್ರವನ್ನ ತೆಲುಗುದಲ್ಲಿ ತೆಗ್ದಿದ್ದಾರೆ. ತುಂಬಾ ಚೆನ್ನಾಗಿದೆ. ಅತಿ ಶೀಘ್ರದಲ್ಲೇನೆ ರಿಲೀಸ್ ಮಾಡ್ತಾರೆ. ಎಲ್ಲಾ ಕುಟುಂಬ ಸಮೇತವಾಗಿ ಈ ಮೂವಿಯನ್ನ ನೋಡಿ ಸಮಾಜದಲ್ಲಿ ಎಲ್ಲರೂ ಸರಿ ಸಮಾನರು ಅನ್ನೋದು ಬರ್ಲಿ ಅನ್ನೋದೇ ಈ ಚಲನಚಿತ್ರದ ರಿಲೀಸ್ ಆಗಿದೆ. ಥ್ಯಾಂಕ್ ಯು. ನೀವು ಪ್ರಸ್ತುತ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಚಾನಲ್ಸ್ ಇದ್ದಾವೆ, ಏನು ಕನ್ನಡ ಚಿತ್ರಮಂಡಲಕ್ಕೆ ಸಂಬಂಧಪಟ್ಟಂಗೆ ಅದೇ ಒಂದು 24 ಕ್ಯಾರೆಕ್ಟರ್ ಅದೊಂದು ಕೂಡ ಪ್ರಮೋಷನ್ಸ್ಗೆ.
ಸೊ ನಾವು ಪ್ರೆಸೆಂಟ್ ಸಾಂಗ್ಸ್ ರಿಲೀಸ್ಗೆ ಲೋಕಲ್ ಅಲ್ಲಿ ಬೆಳಿಬೇಕು. ನಮ್ಮ ಮತ್ತೆ district ಅಲ್ಲೇ ಮಾಡ್ಬೇಕು ಫಸ್ಟ್ ಏನು ಮೂವಿ ಪ್ರಮೋಷನ್ಸ್ಗೆ ನಾವು ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಂಡಿದೀವಿ ಸರ್. ಸೊ ನಾವು ಸ್ವಲ್ಪ ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಫೈನಾನ್ಷಿಯಲ್ ಆಗಿ ಇದಾಗಿದ್ದೀವಿ. ಕನಿಷ್ಠ ಪಕ್ಷ ನಾವು ಮಾಡ್ಲೇಬೇಕು. ನಮ್ಮ ಸ್ಥಳೀಯಗಾದ್ರೂ ಪ್ರೆಸಿಡೆಂಟ್ ತರಿಸ್ಬೇಕು ಇದನ್ನ. ತದನಂತರ ಮತ್ತೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ರಸ್ತುತ ಇದನ್ನ ಪ್ಲಾನ್ ಮಾಡಿದ್ವಿ ಸರ್. ಸರ್ ಬಹುಭಾಷೆ ಅಂತ ಪ್ರೆಸೆಂಟ್ ಸರ್ ತೆಲುಗುದಲ್ಲಿ ನಡೆದಿದೆ. ಈಗ ತೆಲುಗುದಲ್ಲಿ ಆಲ್ಮೋಸ್ಟ್ ಮುಗಿದಿದೆ, ಸೆನ್ಸರ್ಗೆ ಹೋಗಿದೆ. ನಾವು ಅದನ್ನ ನೋಡ್ಕೊಂಡು ಕನ್ನಡದಾಗಿ ಮಾಡೋದಕ್ಕೆ ಡಿಸ್ಕಷನ್ ಈಗಾಗಲೇ ಮಾಡ್ತೀವಿ ಸರ್. ಕೆಲವೆಲ್ಲ ಚರ್ಚೆ ಮಾಡಿದೀವಿ. ಅದನ್ನ ನೋಡ್ಬಿಟ್ಟು ಈಗ ಎರಡು ಮಾಡೋದಕ್ಕೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಇಲ್ಲಿ ಕೂಡ ಪರ್ಮಿಷನ್ಸ್ ಬೇಕು, ಅದು ಕೂಡ ಸ್ವಲ್ಪ ಫೈನಾನ್ಷಿಯಲ್ ಬೇಕು. ಅದನ್ನ ಚರ್ಚೆ ಮಾಡ್ತೀವಿ ಸರ್. ನಾವು ಚರ್ಚೆ ಆಗುತ್ತೆ ಖಂಡಿತ. ಹೇಳಿ ಸರ್. ಇದೆ ಈಗಾಗಲೇ ನಾನು ಚರ್ಚೆ ಮಾಡಿದೀನಿ. ನಮ್ಗೆ ತುಂಬಾ ಆತ್ಮೀಯರು ಹೃದಯ್ ಸರ್, ತುಂಬಾ ನಮ್ಗೆ ಸಹಾಯಕರು. ಇಲ್ಲಿದ್ರು ಕೂಡ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದೀನಿ. ಸರಿ ನೀವು ಸಾಂಗ್ಸ್ ತಗೊಂಡ್ ಬನ್ನಿ, ನಾನು ಮಾತಾಡಿದ್ದೀನಿ ಅಂತ ಹೇಳಿ ಅವ್ರಿಗೆ ಸಾಂಗ್ ಕೊಡ್ತಾ ಇದ್ದೀನಿ. ಸಾಂಗ್ ರಿಲೀಸ್ ಆಗಲಿ ಹಂಗೆ ಅವ್ರಿಗೂ ಕೂಡ ಇದು ಮಾಡ್ತೀವಿ ಅಂತ ಕೊಟ್ಟಿದ್ದೀನಿ ಸರ್. ಹೇಳ್ತಾ ಇದ್ದೀನಿ ಅವ್ರ ಜೊತೆ ಚರ್ಚೆ ನಡೀತಾ ಇದೆ ಸರ್. ಸ್ವಲ್ಪ ಫೈನಾನ್ಷಿಯಲ್ ಆಗಿ ಇರೋದ್ರಿಂದ ನಾವು ನೋಡ್ತೀವಿ ಸರ್. ಹೆಚ್ಚು ಕಮ್ಮಿ 4 ಕೋಟಿ ಆಗಿದೆ ಸರ್. 4 ಕೋಟಿ ಆಗಿದೆ ಸಿನಿಮಾಗೆ. ಅದು ಸ್ವಲ್ಪ ತಾರಾಗಣ ಸೀನಿಯರ್ಸ್ ಹಾಕೊಂಡು ಇದು ಮಾಡಿದ್ವಿ. ಸ್ವಲ್ಪ ನಮ್ಗೆ ತೊಂದರೆ ಏನಾಯ್ತಂದ್ರೆ ನಾವು ಸ್ಟಾರ್ಟ್ ಮಾಡಿದ್ವಿ ಕರೋನಾ ಮೂಮೆಂಟ್ ಅಲ್ಲಿ ಸರ್. ಎಷ್ಟೋ ಜನ ಹಿಂದೆ ಹೊರಟೋದ್ರು, ಬಟ್ ನಾವು ಬಿಡ್ಲಿಲ್ಲ. ಅಲ್ಲಿ ಸ್ಟ್ರಕ್ ಆಯ್ತು. ಮತ್ತೆ ತರಾಗಣ ಸ್ವಲ್ಪ ಏನಾಯ್ತು, ಅವ್ರ ಫೇಸ್ ವೇರಿಯೇಷನ್ ಆಯ್ತು. ಮತ್ತೆ ಸ್ಟ್ರಕ್ ಆಗಿ ಹಾಕಿದ್ದು ಅಮೌಂಟ್ ಅಲ್ಲಿ ಇದಾಯ್ತು. ಮತ್ತೆ ಅದನ್ನ ಬಿಡದಿರ ಖಂಡಿತ ನಾವು ಇದನ್ನ ಸಾಧನೆ ಮಾಡ್ಬೇಕು ಅಂತ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಸರ್. ಕರೋನಾ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ವಿ. ಈಗ ಅಷ್ಟಕ್ಕೆ ಬಜೆಟ್ ಓವರ್ ಆಯ್ತು ಸರ್. ಅಷ್ಟು ಬಿಟ್ರೆ ಅಷ್ಟು ಆಗ್ತಾ ಇರ್ಲಿಲ್ಲ, ಬಟ್ ಅದರಿಂದ ಆಯ್ತು ಅಷ್ಟೇ ನಮ್ಗೆ. ಕೀರ್ತನ ಗಾಯತ್ರಮ್ಮ ಪ್ರಸಾದ್ ರೆಡ್ಡಿ ಅಂತ ಹೇಳ್ಬಿಟ್ಟು. ಬಟ್ ಹೀರೋ ಬಂದು ವರ್ಧನ್ ಅಂತ, ಹೀರೋಯಿನ್ ಬಂದು ಕೃಷ್ಣಪ್ರಿಯ ಅಂತ ಹೇಳ್ಬಿಟ್ಟು, ಕೇರಳ ಹುಡುಗಿ. ತುಂಬಾ ಚೆನ್ನಾಗಿದೆ. ತುಂಬಾ ಫ್ಯಾಮಿಲಿ ಸ್ಟೋರಿ, ಲವ್ ಸ್ಟೋರಿ ಇದೆ. ತುಂಬಾ ಪ್ರತಿಯೊಬ್ರು ಒಂದು ಸಲ ನೋಡಿದ್ರೆ ಮತ್ತೆ ಒಂದು ಮನೆಯಲ್ಲಿ ಒಬ್ಬರು ನೋಡಿದ್ರೆ ಕುಟುಂಬ ಸಮೇತ ಬಂದು ನೋಡಬೇಕು ಅಂತ ಅನಿಸಿಕೆ ಬರುತ್ತೆ. ಅಷ್ಟೊಂದು ತುಂಬಾ ಎಕ್ಸಲೆಂಟ್ ಆಗಿದೆ ಸಿನಿಮಾ ಮಾತ್ರ ಸರ್. ಒಂದು ಸಮರ್ಥ್ ಗಾಂಧಿ ಪ್ರೇಮ್ ಸಾಗರ್ ಅಂತ, ಸಮರ್ಥ್ ಗಾಂಧಿ ಅಂತ ಹೇಳ್ಬಿಟ್ಟು 300 ಸಿನಿಮಾ ಮೇಲೆ ಸಿನಿಮಾ ನಟಿಸಿದ್ದಾರೆ. ಅವ್ರು ತುಂಬಾ ಹಿರಿಯರು ಅವರಿದ್ದಾರೆ. ಮತ್ತೆ ಪ್ರೇಮ್ ಸಾಗರ್ ಅಂತ ಇದ್ದಾರೆ ಸರ್. ಅದ್ರಲ್ಲೂ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಸರ್ ಹೌದು ಸರ್, ಮೊದಲನೇ ಸಿನಿಮಾ ಸರ್. ಡೈರೆಕ್ಟರ್ ಬಂದು MG ತುಕಾರಾಮ್ ಅಂತ ಹೇಳ್ಬಿಟ್ಟು, ಅವರು ಮೊದಲನೇದವರು. ಪ್ರೊಡ್ಯೂಸರ್ ಬಂದು ಗಾಯತ್ರಮ್ಮ, ಕೀರ್ತನ ಪ್ರಸಾದ್ ಅಂತ ಹೇಳಿ.